ನೀನು ಹೆರ್ದವಳು ನಿನ್ನ ಮತ್ತೆ ನನ್ನ ಬಾಯಿಗೆ ಬೇರೆ ಬರ್ತಾವಲ್ಲ ಏ ಗಿಡ್ಮೂಳಿ ನೀನು ಅವನು ನಿನ್ನ ಮಗ ನಿನ್ನ ಕೇಳಿದ್ನ ಬಂಗಾರ ಬೆಳ್ಳಿ ಮಾಡಿಸ್ಕೊತೀನಿ ಏನಾರು ಮಾಡಿಸ್ಕೊಡ್ಲನ ಅಂತೇಳಿ ನೀನು ಬೇಡಪ್ಪ ಯಪ್ಪ ನನಗೆ ಅಂದಿ ನಾನೇನು ಮನುಷ್ಯ ಅಲ್ಲನ ನಿಮ್ಮವನ ನಿನ್ನ ಮಗ ನೀನು ಏನು ಬಡದಾಡಕತ್ತಿರಲ್ಲ ಸ್ವಸ್ತ್ಯಾರ ನಿಮ್ಮೆಲ್ಲರಿಗೆ ದುಡಿಯಾಕ ಹೊಲ ಇಟ್ಟವನ್ ಯಾರು ನಾನು ನನಗೆ ಬಂಗಾರ ಬೆಳ್ಳಿ ತಗೋ ಅಂತ ಹೇಳಿಲ್ಲ ಒಂದು ಮಾತು ಉತ್ಪನ್ನ ತೆಗೆದಿಡ್ಬೇ ನಾ ಕೇಳ್ಬೇಕು ಕೊಡಂತ ಇಷ್ಟ ಯಾಕೆ ಸಿಟ್ ನಿಮ್ಗೆ ಅಲ್ರಿ ಎದಕ್ ಬೇಕು ನಿಮ್ಗೆ ಬಂಗಾರ ಬೆಳ್ಳಿ ನಾ ಮನುಷ್ಯ ಅಲ್ಲ ಮನುಷ್ಯನ ಆದ್ರೆ ಎದಕ್ ಬೇಕಂತ ಕೇಳಾತೀನಿ ನಾನು ಕುಡ್ದು ಎಲ್ಲಾರ ಮೂಲ್ಯಾಗ ಅಲ್ಲೇ ಇಲ್ಲೇ ಬಿದ್ದೆದ್ದು ಬರ್ತೀರಿ ಎದಕ್ ಬೇಕು ನಿಮ್ಗೆ ಮೊನ್ನೆ ಅಷ್ಟು ಕುಡಿಬೇಡ ಅಂತ ಹೇಳಿದ್ರ ನಮ್ನಿ ಎಗ್ಗಳರೆ ಕಂಟ ಮಟ ಕುಡ್ದು ಓಲಾಡ್ಕೊಂತ ಬಂದಿರಿ ಮನಿಗೆ ಯಾವನಾರ ಬೇಕಂತೇಳಿ ನಿಮ್ ಕೊಳ್ಳಾಗಿರೋ ಚೈನ ಒಂದು ಉಂಗ್ರ ಏನಾರ ನೋಡಿದ್ನಂದ್ರ ಬೇಕಂತೇಳಿ ತಡಿ ಅಂತ ಪಾಲಿಸ್ ಮಾಡಿ ಕುಡಿಬರ್ಗೌಡ್ರ ಅಂತೇಳಿ 200 ರೂಪಾಯಿ ಖರ್ಚು ಮಾಡಿ ಹಿಗ್ಗಿಸ್ಬಿಟ್ಟಂದ್ರ ನೀನು ಸತ್ ಹೆಣದಕ್ಕಿಂತ ಅತ್ತಾಕಿಪ್ಪ ಯಾವನಾರ ತಗೊಂಡು ಹೋಗ್ತಾನ ಅವಾಗೇನು ನಿಂತ ಬಾಗಲ ನಿಂತ ಲಾಬ್ 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 ಹೊಯ್ಕೊಳ್ಳೋಣ ನಾವು ಲೇ ನಿನ್ನ ಅವ್ನ ಗಿಡ್ಮೂಳಿ 200 ರೂಪಾಯಿ ಸೇರಕ ನಾನು ಫುಲ್ ಗಿಚ್ಚು ಟೈಟಕನಿ ಮತ್ತೆ ಮಿನಿಮಮ್ 500 ರೂಪಾಯಿ ಬೇಕ 60-70 ಸಾವಿರ ರೂಪಾಯಿ ಬಂಗಾರ ಸಿಗ್ತದಂದ್ರ 500 ನೀನ್ ಹೆಣಕ್ ಬಡಿದೆ ಅಂತ ದೊಡ್ಡಗದ ಬಡಿತಾರ ಈಗ ಅದೆಲ್ಲ ಮಾತು ಬೇಡ ಯಾ ಬಂಗಾರ ಬೆಳ್ಳಿ ಮಾಡ್ಸಂಗಲ್ಲ ಹೌದು ಮದುವೆ ದೋಸ್ತರ ಒಂದು ಉಂಗ್ರ ಹಾಕಿದ್ನಲ್ಲ ನಮ್ಮಪ್ಪ ಎಲ್ಲಿಟ್ಟದ ಉಂಗ್ರನ ಇವ್ರಪ್ಪ ಕೊಟ್ಟು ಉಂಗ್ರ ನಮ್ಮಪ್ಪ ಕೊಟ್ಟು ಉಂಗ್ರನ ಕೇಳ್ತಾ ಇರುದೆ ನಿನ್ನ ಅಪ್ಪ ನಿನಗಷ್ಟೇ ಅಪ್ಪನೇ ಹೊರತು ಇಲ್ಲಿ ಯಾರಿಗೂ ದೊಡ್ಡಪ್ಪನಲ್ಲ ಅಲ್ಲಿ ಅದನ್ನೂ ಒಂದು ಉಂಗ್ರ ಅಂತೀಯಲ್ಲ ನಿನ್ನ ಬಾಯಿನ ಪಿನೇಲ್ ಹಾಕಿ ತೊಳ್ಕೋ ಹಾರ್ಪಿಕ್ ಹಾಕಿ ಆ ಪೈಕೇನಿ ತಿಕ್ಕು ಬ್ರಷ್ ತಂದು ತಿಕ್ಲೇನ ನನ್ನ ಮತ್ತೇನ್ರಿ ಅದ ಉಂಗ್ರಲ್ಲನೆ ನಿನ್ನವನ 1 ಗ್ರಾಮ್ನಾಗ ಮಾಡಿಸಿದ್ನೋ ಏನು 2 ಗ್ರಾಮ್ನಾಗ ಮಾಡಿಸಿದ್ನೋ ಗೊತ್ತಿಲ್ಲ ತಿಳುಗ ನಾಯಿ ನಾಲ್ಗಿಗಿಂತ ಅತ್ತ ಹಾಳಿ ಆಗಿತ್ತಪ್ಪ ಕೈಯಾಗ ಹಾಕುವ ಹೊತ್ನ್ಯಾಗ ನೆಗ್ತದ ಹಿಂಗೆ ಹೊಳ್ಳಾಡ್ಬಿಡ್ತು ಅಂತ ಅದನ್ನ ಹಾಕ್ಯಾನ ಕೈಯಾಗ 2 ದಿನದಾಗ ಎಲ್ಲಿ ಹೋತ ಏನ ಕಟ್ಟಾಗ್ಯದ ಹೋಗೇ ಬಿಡ್ತು ಅದು ಕೈಯಾಗ ಹಾಕಾಕ್ ಬರುವಲ್ದು ತಿಣಿಕ್ಯಾಡಿ ಹಿಚ್ಚಿಗ್ಯಾಡಿ ಹಾಕ್ಯಾನ ಅದನ್ನ ಕೈಯಾಗ ಉಂಗ್ರ ಹೊಸ ಹಳೆ ಬಂದಾನಂತೇಳಿ ನಿಮ್ಮಪ್ಪ ಕಳಿಸ್ಬಿಳೆ ಮಗ ಹಾಕಿದ್ನದನ್ನ ಉಂಗ್ರಾನ ನೀನ್ ಉಂಗ್ರ ಕೇಳಾಕತ್ತಿ ಮೊದಲ ಹೇಳಿದ್ರಿ ಅಂದ್ರೆ ಲಾರಿ ಟೈರ್ ತಂದು ಕೊಳ್ಳಾಗ ನೇತಾಕಕ್ ಬರ್ತಿತ್ತಲ್ಲ ನಿಮಗೆ ಮತ್ತೆ ಇಲ್ಲ ಸೈಕಲ್ ಹಾಕುದು ಗಾಲಿ ಅದ್ರದರ ತಂದು ನೇತಾಕಕ್ ಬರ್ತಿತ್ತ ಪಾಪ ನಮ್ಮ ಅಪ್ಪನ ಉಂಗ್ರ ಇಟೇ ಆಗೈತಿ ನಿಮಗೆ ಈಗ ಹೆಚ್ಚಿಗೆ ಮಾತ್ಬೇಡ್ಲೆ ನನಗ ಉಂಗ್ರ ಚೈನಾ ಒಂದು ತೊಲಿದ ಬೇಕಂದ್ರೆ ಬೇಕೇ ಇಲ್ಲ ಹೊಲ ಮಾರಾಕ್ ಕೊಡ್ತೇನೆ ಅದನ್ನ ಮಾರಾಕ್ ಕೊಟ್ಟು ಉಂಗ್ರ ಚೈನಾ ಮಾಡಿಸ್ಕೊಂತೀನಿ ಬಾರಿ ಮುಂದುವರೆದಿರಿ ಬಿಡ ನೋಡಂತವ್ರಿ ನಿಮ್ಮ ಮಗ ಬರ್ಲಿ ಬಂದಿನ್ ಕೇಳಿ ಮಾಡಿಸ್ಕೊಡ್ತೇನೆ ಅಂತ ಹಾಕೋರಿ ಮಾಡಿಸ್ಕೊಡ್ಬೇಕು ಅವನ್ನೇನ್ ಕೇಳೋದೈತಿ ನಾ ಹುಟ್ಟಿಸಿದ ಮಗ ಅವ ಏನ ಅವನ್ನ ಕೇಳಿ ನಾ ಮುಂದುವರಿಬೇಕ ಬೇಕಲ್ಲೇ ನನಗ ಬಾ ಈಗ ಹೋಗುನ್ ಶೆಟು ಅಂಗಡಿಗೆ ನಾನು ಉಂಗ್ರ ಚೈನಾ ಬೇಕಂದ್ರೆ ಬೇಕೇ ಯೋರಿ ಅವ ಅದು ಎದಕ್ಕೆ ರೊಕ್ಕ ನನ್ನ ಕೈಯಾಗ ಕೊಟ್ಟಾನ ಗೊತ್ತಿಲ್ಲ ಅದು ಎದಕ್ಕೆ ತೆಗೆದಿಡ ಅಂದಿದ್ನ ಏನು ಅದು ಗೊತ್ತಿಲ್ಲ ತಡ್ರಿ ಒಂದ್ಸಲ ಅವ್ನು ಬರ್ಲಿ ಈ ರೊಕ್ಕದ ಏನಾರ ಅರ್ಜೆಂಟ್ ಐತನಪ್ಪ ಮತ್ತೆ ನಿಮ್ಮ ಅಪ್ಪ ಹಿಂಗೆ ಕೇಳಾಕತ್ತಾನಂತೆ ಮಾಡಿಸ್ಕೊಡ್ತೇನೆ ಆತ ಏನು ಹಾಕೋರಿ ಹೋಲಿ ಮತ್ತೆ ನೀವು ಮಾಡಿಟ್ಟಿದ್ ಮನಿ ಆಸ್ತಿ ಏನೋ ಆಸೆಕ್ ಬಿದ್ದು ಕೇಳಾಕತ್ತೀರಿ ಹಾಕೋರಿಪ್ಪ ಹೋಲಿ ಏನು ಹಿಂದೆ ಬಾಳದಷ್ಟು ಮುಂದೆ ಬಾಳಬೇಕಾಗೈತಿ ಹಾಕೋರಿ ಆದ್ರೆ ಜೋಪಾನಿಂದ ನೋಡ್ಕೋಬೇಕಷ್ಟೆ ಕುಡಿದ ನಿಷೇಧಾಗ ಯಾವ ತಕೊಂಡು ಹೋದ್ನಂದ್ರೆ ನನಗೆ ಗೊತ್ತಿಲ್ಲ ಎಷ್ಟು ಕಾಜಿಲ್ಲ ನೀವು ಅದನ್ನ ಕಾಯ್ತೀರಿ ಅದು ನಿಮ್ಗೆ ಬಿಟ್ಟಿದ್ದ ಹೇಳಾಕತ್ತೇನೆ ಮತ್ತೆ ಅದ್ರ ಅವ್ನು ಬಿಡು ನೀ ಚಿಂತಿನ ನೋಡಂಗ ಹೆಂಗ ನವಾಬ್ ಹೆಂಗ್ ರೆಡಿ ಹಾಕ ನೋಡಂಗ ಆತ್ ತೋರಿ ನಡ್ರಿ ಗುಂಜಾನ್ ಮನೆಗೆ ಹೋಗ್ಬೇಕು ಹೊತ್ತಕತಿ ಹೌದಲ್ಲ ನಡಿ ಇವತ್ತು ಮನ್ಯಾಗ ಇರ್ತಾನ ಅಂತತಿ ನಡಿ ರೊಕ್ಕ ತೆಗೆದಿಟ್ಟು ಬರಲೇ ಗಿಡ್ಮೂಳಿ ತೆಗೆದಿಟ್ಟು ಬರ್ತೇನೆ ಮತ್ತೆ ಕೈ ಹಿಡ್ಕೊಂಡ್ ಬರ್ತೇನೆ ನಾನು ಅದನ್ನ ಆಯ್ತು ತಗೋರಿ ನಡ್ರಿ ಬಂದೆ ರೂಪಾ ಹಾರೇತಿ ಮನಿ ಕಡೆ ಜಾಯ್ತ್ವಾ ಹುಡುಗರು ಬಾಲೋಡಿಂದ ಬಂದು ಅಂದ್ರೆ ಕರ್ಕೋ ಏನ ನೋಡಾಕಿ ದೀಪಾ ಹೋಗ್ಯಾಳ ಅಂಗಡಿ ಕಡೆ ಮತ್ತೆ ನೀನು ಮನಿ ಕಡೆ ಜಾಕಿ ಇವತ್ತು ಹೋಗುದಿಲ್ಲ ಅಂದ್ರೆ ಮನ್ಯಾಗ ಇರ್ತಿ ಅಂದ್ರೆ ಮತ್ತೆ ಹುಷಾರಿ ಹ್ಞೂನ್ರಿ ಅತ್ತಿಯರ ಗುಂಜಾ ಅಲ್ಲ ಎಲ್ಲಿ ಹೋದ್ ನೀವ ಮನಿ ನಮ್ಮನೆ ತುರ್ಬಾಗ್ಲಿಗೆ ತೆಗೆದಿಟ್ಟು ಗುಂಜಾ ಯಾರು ಓ ಗೌಡ್ರ ಶಾಂತಕ್ಕ ಯವ್ವ ಏನ್ ಅಪರೂಪ ಬರ್ರಿ ಕುಂದ್ರ ಬರ್ರಿ ಗೌಡ್ರ ಶಾಂತಕ್ಕ ಏನ್ ಅಪರೂಪ ಆಗಿಬಿಟ್ರವ ನಮ್ಮ ಮನಿಗೆ ಈ ಬಡವ್ರ ಮನಿ ಭಾಗ್ಯ ಬಂದಂಗಾತ ಕುಂದ್ರಿ ಚಾ ಮಾಡ್ಕೊಂಬರ್ತೇನೆ ಪಟ್ಟಂತಿ ಮನ್ಯಾಗೆಲ್ಲ ಕುಡ್ದು ತಿಂದ ಬಂದೇವಪ್ಪ ಅದೆಲ್ಲ ಏನು ಬೇಡ ಕುಂದ್ರಲ್ಲ ಒಟ್ಟು ಮಾತಾಡ್ಬೇಕು ಹಂಗೆ ಯಾಕ ಕುದುರೆ ಮ್ಯಾಗ ನಿಂತಿಯಲ್ಲ ಹೇಳ್ರಿ ಗೌಡ್ರ ಒಂದ್ಸರಿ ಇಲ್ಲೇ ದೋಸ್ತರ ಮನೆ ಕಡೆ ಹೊಂಟಿದ್ನಿರಿ ಹಾಗಾಗಿ ತಯಾರಾಗಿದ್ದೆ ನೋಡ್ರಿ ಹೇಳ್ರಿ ಅಲ್ಲೇ ನೀನ್ ಹೇಗ್ ಬಂದ್ಲ ಗೌಡ್ರ ಓಡೋದಕ್ಕೆ ವಿಚಾರ ತೆಗಿಬೇಡ್ರಿ ಗುಂಜಾ ಕರ್ನ ಹುಡುಗಳಲ್ಲ ಹ್ಞೂನ್ರಿ ಶಾಂತಕ್ಕ ಚಪ್ಪಲಿನ ಹೊಡ್ತನ ಬೂತ ಗುಂಜಾ ಚಂದಾಗಿ ಮರ್ಯಾದೆ ಕೊಟ್ಟ ಏನ್ ಮಾತಾಡ್ತಿ ಅನ್ನೋದ್ರ ಮೇಲೆ ಲಕ್ಷ್ಯ ಇಟ್ಟು ಮಾತಾಡ ಯಾಕೆ ಬೇ ಶಾಂತವಕ್ಕ ಯಾವ ನಮ್ಮವ್ ಇದ್ದಂಗದಿ ನೀ ಏನು ಬೈಯೋದಲ್ಲ ಹೊಡಿಯೋದಲ್ಲ ಏನು ಬೇಕಾದ್ ಮಾಡಿ ನಂಗೆ ಏನು ಸಿಟ್ಟು ಬರೋದಿಲ್ಲ ಆದ್ರೆ ಯಾಕೆ ಬೈಯತ್ತಿ ಅಂತಾರೆ ಹೇಳ್ಬೇ ಅಲ್ವ
ಇದೇನಿದು ಮನಿ ತೊಳೆದು ಕಂಡೆ ಇಟ್ಟಂಗೆ ಇಟ್ಟಿಯಲ್ಲ, ಇಷ್ಟು ಸ್ವಚ್ಛ ಐತಲ್ಲ ಮನಿ. ಅದು ಗೌಡ್ರ ಮತ್ತೆ ಏನು ಮಾಡ್ಬೇಕ್ರಿ, ಆಕೆ ಅಂತ ಹೋದ್ಲು ಮನಿ ಏನು 3 ಹೊತ್ತು ಹರಿವಿ ಆಕಾರ ಆಗಿರ್ತಿತ್ತಪ್ಪ. ಒಂದು ಚಹಾ ಕುಡ್ದು ಬಾಟೆ ಎಲ್ಲಿ ಬೇಕಲ್ಲ ಇಟ್ಟರೆ ಅಲ್ಲೇ ಇರ್ತಿತ್ತದ. ಹಂಗಾಗಿ ಸಾಕಾತ್ರಿ. ನಾನು ಒಬ್ಬ ನನ್ನ ದೋಸ್ತಿಗೆ ಹೇಳಿದ್ದೆ, ಯಾವ್ದಾರ ಮನೆ ಕೆಲಸಕ್ಕೆ ಒಂದು ಹೆಣ್ಮಕ್ಳಿದ್ರೆ ಹೇಳು ಅಂತೇಳಿ. ಒಂದು ಹೆಣ್ಮಕ್ಳು ಬರ್ತೈತ್ರಿ, ಅದ್ರ ಹೆಸರು ಕಸ್ತೂರಿಯ ಕಾಶಿಬಾಯಿ ಏನೋ ಒಂದು ಐತ್ರಿ, ನಮ್ಗೆ ಗೊತ್ತೂ ಇಲ್ಲ ಪಾಪ. ಅಂತ ಏನು ಹರಿದಕ್ಕಿನೂ ಅಲ್ಲ, ವಯಸ್ಸಾದಕ್ಕಿನೂ ಅಲ್ಲ. ಒಬ್ಬ ಅಕ್ಕಾರ ಅಮ್ಮಾರು ಬರ್ತಾರೆ, ಬಂದು ಇಲ್ಲಿ ನೋಡ್ರಿ ಮನೆ ಕಸ ಹೊಡೆದು ಕಲ್ಲು ಒರೆಸಿ ಅಷ್ಟು ಭಾಂಡೆ ತಿಕ್ಕಿ. ನಾನೇನು 2 ದಿನಕ್ಕೆ ಒಂದ್ಸಲ 3 ದಿನಕ್ಕೆ ಒಂದ್ಸಲ ಅರ್ಬಿ ಬಿಡ್ತೇನೆ ರೀ, ಯಾಕಂದ್ರೆ ಯೂನಿಫಾರ್ಮ್ ಹಾಕೋತೇನಲ್ಲ, ಅರಿಬೇನು ಭಾಳ ಇರಲ್ಲ, ಇದ್ದ ಸಸ್ ಒಗದು ಹಾಕಿ ಹೋಗ್ಕಾರ. ಪಾಪ ಮನೆ ಎಲ್ಲ ಸ್ವಚ್ಛ ಮಾಡಿಟ್ಟು ಹೋಗಿರ್ತಾರೆ. ನಾಷ್ಟಾದೊಂದು ಮಾಡಿಡ್ರಿ ಅಂತ ಹೇಳೇನಿ, ಅದಕ್ಕೆ ನೀವು ನಿನ್ನೆಯಿಂದ ಸ್ಟಾರ್ಟ್ ಮಾಡ್ಯಾರ. ಮೊದಲು ಬರೀ ಮನೆ ಕೆಲಸ ಮಾಡಿ ಹೋಗಿದ್ರಿ, 1 ತಿಂಗಳು 1.5 ತಿಂಗಳು ಆತಿಗೆ ಬರಾಕತ್ತಿ. ಈಗ ನಾಷ್ಟ ಮಾಡ್ರಿ, ನಮ್ಗೆ ನಾಷ್ಟ ದಿನ ಅಲ್ಲಿ ಹೋಗಿ ತಿನ್ನೋದಾಗೈತಿ ಅಂದಿದ್ದಕ್ಕೆ ಮತ್ತು ನಾಷ್ಟಾಕೋಷ್ಟ ನೀನು ಅವಲಕ್ಕಿ ಮಾಡಿಟ್ಟು ಹೋಗಿದ್ರು, ಇವತ್ತು ಉಪ್ಪಿಟ್ಟು ಮಾಡಿಟ್ಟು ಹೋಗ್ಯಾರ ತಾಮ. ಓಹೋ, ಹಿಂಗಾಗಿತ್ತನ ವಿಚಾರ. ಮತ್ ಇದ್ದ ಹೆಂಡತಿನ ಮನಿ ಬಿಟ್ಟು ಓಡಿಸಿ ಕೆಲಸಕ್ಕಿಂತ ಮನ್ಯಾಗ ಇಟ್ಕೊಂಡೆ ಅಂದ್ರೆ ಏನ್ ಹೇಳ್ಬೇಕಾತಪ್ಪ? ಬೇ ನಾ ಓಡ್ಸೆ ನನಗೆ ಯಾಕೆ ಹೋಗ್ಯಾಳ? ಗುಂಜ, ನನಗೆಲ್ಲಾ ಸುದ್ದಿ ಗೊತ್ತೈತಿ. ಆಕಿ ಎಲ್ಲಿ ಹೋಗಿಲ್ಲ, ಅವ್ರ ತವ್ರ ಮನ್ಯಾಗ ಅದಾಳ ಅನ್ನೋದು ನನಗೆ ಗೊತ್ತೈತಿ. ಅಲ್ಲಿ ಹೋಗಿ ಮಾತಾಡ್ಕೊಂಡ ನಾ ಇಲ್ಲಿ ಬಂದಿದ್ದ. ಏನ ಆ ಹುಡುಗಿ ಮ್ಯಾಗ ಆಪಾದನೆ ಹಾಕ್ತೇನೆ, ಹಲಕಟ ಬಾಡೆ. ಅದು ಎಟ್ಟರ ಸುಳ್ಳು ಹೇಳ್ತೀಯ ಜೋಕ್ ಮಾರ, ಎಷ್ಟು ಸುಳ್ಳು ಹೇಳ್ತೀನಿ ನೀನ? ನನಗೆಲ್ಲ ವಿಚಾರ ಗೊತ್ತೈತಿ, ಯಾರು ಹುಚ್ಚಲ್ಲ ನಾನು, ಶಾಣೆ ಅದನಿ ನಾನು ಆಟ ಮಾಟಿಗೆ. ಏನ ಹೌದೌದು, ನನ್ನ ಹೆಂಡತಿಗೆ ಮೋಸ ಮಾಡಕ್ ಸಾಧ್ಯನೇ ಇಲ್ಲ. ಬೆರಳು ತೋರಿಸಿದ್ರೆ ಹಸ್ತನ ನುಂಗಿ ಬಿಡ್ತಾಳಕ್ಕಿ. ನನ್ನ ಹೆಂಡತಿ ಗಿಡ್ಡ ಮೂಳಿದ್ರು ಅದೇನಂತಾರಲ್ಲ, ಉದ್ದನ್ ಮೂಳಿಗೆ ಬುದ್ಧಿ ಇಲ್ಲ ಅಂತ, ಗಿಡ್ಡನ್ ಮೂಳಿಗೆ ಬುದ್ಧಿ ಜಾಸ್ತಿ ಅಂತ. ಆ ಹುಡುಗಿನ ಮನಿ ಬಿಟ್ಟು ಓಡ್ಸಕ್ ಮನಸ್ಸರ ಹೆಂಗ್ ಬಂತಲ್ಲ, ಕಟ್ಕೊಂಡಕ್ಕಿಕ್ಕಿ ಆ ಮಕ್ಳು ಕರ್ಕೊಂಡು ಅಲ್ಲಿ ಅವ್ರ ಮನೆಗೆ ಹೋಗಿ ಐತದ. ನಿನಗೆ ಏನ್ ನಿನಗೆ ಖಬರ ಇಲ್ಲ ಅನ್ಲ ನಿನಗೆ? ಅಂದ್ರ ಈಗ ಅಲ್ಲೆಲ್ಲ ಮಾತಾಡೇ ಬಂದಿಬೇ ನೀನು? ಮಾತಾಡೇ ಬಂದತ್ಲಾ, ಹೇಳ್ಬಿಡಂಗಾರ. ನೀ ನೋಡ್ ಶಾಂತಕ್ಕ, ನಮ್ಮ ಸಂಸಾರದಾಗ ತೆಲಿ ಹಾಕ್ಬೇಡ ಅನ್ಬಿಡ, ನಾ ಮಾತಾಡಕ್ ಹೋಗುದಿಲ್ಲ. ಇಲ್ಲವಾ ನೀ ನಮ್ಮ ಅವ್ವ ಇದ್ದಂಗಂತ ಈಗರ ಅಂದಿ, ಮತ್ ಅದಕ್ಕೆ ನಾ ಕೇಳಕ್ ಬಂದೆ. ಆ ಅಧಿಕಾರಕ್ಕೆ ನಿನ್ನ ಲಗ್ನ ಮಾಡಿಸ್ತೇಕಿ ನಾನು ಅನ್ನೋ ಅಧಿಕಾರಕ್ಕೆ ಬಂದೆ ನೋಡಪ್ಪ. ನಾವ ಕನ್ನೆ ನೋಡಿ ಮಾಡೇವನ್ನೋ ಅಧಿಕಾರಕ್ಕೆ. ಬಂಗಾರ ಅಂತ ಕೆಲಸ, ಮುತ್ತಿನಂತ ಮಕ್ಕಳು, ಹೆಂಡತಿ ಏತ್ ಹೇಳ್ದಂಗೆ ಕೇಳ್ಕೊಂಡು ಅಷ್ಟು ಚಂದ ಹೊಂಟಿದ್ ಸಂಸಾರನ ಹಾಳು ಮಾಡ್ಕೊಂತಿ. ಯಾವ ದುಟ್ಟು ಸವಾಸ ನಿನಗೆ ಬಿದ್ದಿರೋದು? ಯಾವ ಗೆಳೆಯ ಹೇಳ್ತೀನವ ಭಡೆ, ಯಾವ ನಿನಗೆ ಗಂಟು ಬಿದ್ದಿರವ ಇವತ್ತು ಹೊಂಟಿಯಲ್ಲಿ ತಯಾರಾಕೊಂಡು ಹೆಂಡತಿ ನೋಡ್ಬೇಕಂತ ಅನಿಸ್ವಲ್ತ ನಿನಗೆ? ಮನಿ ಒಂದ್ ಸ್ವಚ್ಛ ಐತಿ, ನಾಷ್ಟಕ್ ಮಾಡಿಟ್ಟು ಹೊಂಟಾರ, ಕೈಯಾಗಿ ಇಡಗೆ ರೊಕ್ಕ ಬರಾಕತ್ತೈತಿ ಅಂತೇಳಿ ಹೆಂಡತಿ ಮಕ್ಳು ಬೇಡಾಗ್ಯಾರ ನಿನಗೆ? ಈ ಚಂದ ಕಕ್ಕಿನದಕ್ಕೆ ಮದುವೆ ಮಾಡ್ಕೊಂಡಿ. ಅವು 2 ಮಕ್ಕಳನ್ನ ಹುಟ್ಟಿಸಿ ಆಕಿ ನಾನು ನೀನೆ ತವ್ರ ಮನೆ ಬಿಟ್ಟಿಯಲ್ಲ, ದುಡ್ಕೊಂಡ್ ತಿನ್ನಕತ್ತಾವ ಅಲ್ಲಿ. ಮುಂದೊಂದ್ ದಿನ ಸಾಯಿಲಾಗಿರ್ತಿ. ಗುಂಜ ಹೇಳ್ತೀನಿ ಕೇಳ, ಕಷ್ಟ ಕಾಲಕ್ಕೆ ಹೆಂಡತಿನೇ ಬರಬೇಕು, ಮಕ್ಕಳೇ ಆಗಬೇಕು, ಯಾ ಗೆಳೆಯನೂ ಬರುದಿಲ್ಲ. ಏನ ನೀನು ಹೊಟ್ಟಿಗೆ ಅನ್ನ ತಿನ್ನೋದಾದ್ರ ತಿಳ್ಕೊಂಡ್ ಬಿಡ ಗುಂಜ. ನೀನು ಇನ್ನಾರ ತಿದ್ದುಕೋ. ಕುಡಿತಿ ಅಂತ ಇಸ್ಪೀಟ್ ಆಡ್ತಿ ಅಂತ ಅಲ್ಲ, ಕುಡಿತಿ ಇಸ್ಪೀಟ್ ಆಡ್ತಾರ ಅಂದ್ರೆ ಯಾಕಲ ನಿನ್ ಚಟ ಬಿತ್ತಲ್ಲ? ಏ ಇಲ್ ಬೇ, ಆಕಿ ಬರೇ ಸುಳ್ಳು ಹೇಳ್ತಾಳಕಿ. ಸುಳ್ಳು ಹೇಳಿ ಆಕಿ ಸಿಗುದೇನ್ ಭಾಗ್ಯ? ತವ್ರ ಮನ್ಯಾಗ ಹೋಗಿ ಕುಂತು ದುಡ್ಡು ತಿನ್ನಾಕತ್ತೈತಿ. ಸುಳ್ಳು ಹೇಳಾರ ಯಾರ ದುಡ್ಡು ತಿಂತಾರನ್ನ? ತಾವ ಹೋಗಿ ಗುಂಡಿ ಬಿದ್ಕೊಂಡು ಹೋಗ್ಲಿ, ಬೀಡ ಪಗಾರ ಬರ್ತೈತಿ, ಬೇಕಾದಂಗೆ ಮನಿ ಐತೆ ಅಂತೇಳಿ ಇರ್ತಿದ್ಲಕ್ಕಿಲ್ಲೇ. ಅಷ್ಟು ತಡ್ಕೊಳಕ್ ಆಗ್ಲಾರ್ದ ತವ್ರ ಮನೆಗೆ ಹೋಗೈತಂದ್ರೆ ವಿಚಾರ ಮಾಡು ಗುಂಜ ನೀನು. ಕುಡಿದು ಇಸ್ಪೀಟ್ ಆಡೋದು ಚಲೋ ಅಲ್ಲಲ್ಲ, ಭಾಳ ಕೆಟ್ಟದ್ದದು. ನಿನ್ನ ಮಕ್ಕಳ ಮನಸ್ಸಿನಾಗ ಈಗಾಗಲೇ ನೀನು ಭಾಳ ಕೆಟ್ಟವಾಗಿರ್ತಿ. ಅಪ್ಪ ಯಾಕೆ ಹಿಂಗೆ ಮಾಡಕತ್ತಾನ ಅನ್ಸಿರ್ತತಿ. ಈಗಿನ ಮಕ್ಳು ಅಂತೀಯಲ್ಲ ಭಾಳ ಬುದ್ಧಿವಂತರಿರ್ತಾರ, ಅವಾಗಿನಂಗೆ ಹುಂಬ್ರು ಇರಂಗಿಲ್ಲ. ಏನಾಗ್ತಾ ಐತಿ ಏನಾಗೈತಿ ಎಲ್ಲ ಪಟ 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 ಸ್ಕ್ಯಾನ್ ಮಾಡಿಬಿಡ್ತಾರ ಅವ್ರ ತಲೆಯಾಗ. ಗೊತ್ತೈತೆ ನಿನಗೆ? ಈಟು ಮಾತಾಡಿದ್ರೆ ಇಷ್ಟು ಮಾತಾಡ್ತಾವ ಮಕ್ಳು. ಅಂತದ್ರಾಗ 3 ತಿಂಗಳ 4 ತಿಂಗಳಾತನ ಹೆಂಡತಿನ ಅಲ್ಲಿ ಬಿಟ್ಟು ಒಗಾಸಿ ನಿಂತಿ ಇಲ್ಲಿ ಊರ್ ಭಾಡೆ. ಮೊನ್ನೆ ಬರ್ಬೇಕಂದೆ ನಿನ್ನ ಕಡೆ, ನನಗೆ ಬರೋಕ್ಕಾಗಿಲ್ಲ, ಮನ್ಯಾನ ಗದ್ದಲ್ಲ, ಅಲ್ಲಿ ಪಾರಕ್ಕನ ಮಗಂದು ಮದುವೆ ಅದು ಇದು ಅಂತೇಳಿ. ನಿನ್ನ ಮದುವೆಗೆ ಬಂದಿದ್ದಲ್ಲ ಅಕ್ಕಿ ಕಾಳು ಹಾಕಕ್ಕ, ಬಂದ ಅಕ್ಕಿ ಕಾಳು ಹಾಕಿದವನ ಊಟ ಮಾಡಂದ್ರೆ ಹಂಗ ಓಡೋಗಿ. ಯಾಕೆ ಕುಡಿಬೇಕಾಗೈತಲ್ಲ ನೀ ಮಧ್ಯಾಹ್ನದಾಗ? ಅದಕ್ಕೆ ಹೌದಿಲ್ಲ? ನನಗೆಲ್ಲ ಗೊತ್ತೈತೆ ಊರ್ ಭಾಡೆ. ನಾ ಏನ್ ಹೇಳಿದೆ? ನನ್ನ ಹೆಂಡತಿ ಬಾರಿ ಬುದ್ಧಿವಂತಿ. ನೋಡು ಗುಂಜ, ಹೇಳಾಕತ್ತೇನೆ ನಾನು. ಏನ ಆಕಿ ಕೂಟ ಏನಾರ ಹಿಂಗ ಇರೋದು ಕಟ್ಕೊಂಡು ಇರೋವನ, ಏನ್ ಚಂದ ಬಾಳೆ ಮಾಡ್ಕೊಂಡು ಹೋಗವನ? ಏ ನಾನೇನು ಕಾರಣ ಇಲ್ದ ಬಿಟ್ಟಿಲ್ಲಕ್ಕಿನ್ನ ಶಾಂತಕ್ಕ. ಮೊನ್ನೆ ಈಗ ಒಂದು 4 ತಿಂಗಳ ಹಿಂದೆ ಹೇಳ್ತಾನೆ ಕೇಳಿಲ್ಲ, ಏನಾಯ್ತು ಗೊತ್ತೇನ? ಆವತ್ತೊಂದಿನ ಸ್ವಲ್ಪ ಕುಡ್ದಿದ್ದೆ. ನನ್ನ 2 ದೋಸ್ತರು ಬಂದಿದ್ರು ಮನೆಗೆ. ಮಾತಾಡ್ಕೊಂತ ಕುಂತ್ವಿ. ಹಂಗಾರೆ ಇನ್ನೊಂದು ಸ್ವಲ್ಪ ಇಲ್ಲೇ ಕುಡಿಂತಡಿ ಅಂತ ಮಾತಾಡ್ಕೊಂತ ಕುಡೋದ್ರಿಂದ ನಾನು ಎಚ್ಚರಿದ್ದಿದ್ದಿಲ್ಲ ನನಗೆ. ಈಕಿ ಏನು ಮಾಡ್ಯಾಳ, ಈಕಿ ಮಕ್ಕಳನ್ನ ಮನಗಿಸಿ ನನ್ನ ಗೆಳೆಯನ ಕೂಟ ಅಸಭ್ಯವಾಗಿ ನಡ್ಕೋತಾಳಲ್ಲಿಕ್ಕಿ. ನನಗೆ ಎಷ್ಟು ಸಿಟ್ಟು ಬರೋಕ್ಕಿಲ್ಲ, ನೀನೇ ಹೇಳಿ ನೋಡೋಣ. ಅವನ್ನೂ ದೂರ ಮಾಡೀನಿ, ಈಕಿನ್ನೇ ದೂರ ಮಾಡೀನಿ ನಾನು. ಏನು ನನ್ನ ಗೆಳೆಯನ ಕೂಟ ಸಂಬಂಧ ಇಟ್ಕೊಂಡಾಳಕ್ಕಿ. ಗುಂಜ, ಬಾಯಾಗ ಏನ್ ಮಾತಾಡ್ತಾನೆ ಅಂತೇಳಿ ನಿಗಾ ಇಟ್ಕೊಂಡು ಮಾತಾಡ ಊರ್ ಭಾಡೆ. ಆ ಹೆಣ್ಮಗಳಿಗಂತಿ ಅನ್ಲ ನೀನು? ಹಂಗಿದ್ದ ಆಕಿ ಅನೈತಿಕ ಸಂಬಂಧ ಇಟ್ಕೊಳಕಿ ಅನ್ನಂಗೆ ಕಾಣ್ತಾಳ ನಿನ್ನ ಕಣ್ಣಿಗೆ. ಹಂಗಿದ್ದಿತ್ತಂದ್ರೆ ಆಕಿ ಹಾಕ್ಲಾ ದುಡ್ಕೊಂಡ್ ತಿಂತಿದ್ಲ.
ಅದು ಯಾವ್ದೇ ಫ್ಯಾಕ್ಟ್ರಿ ಹೊಂಟತಿ ಪಾಪ ಸತ್ಕೊಂತ ಬಿತ್ಕೊಂತ ಮನ್ಯಾಗ ಅವು ಏನವು ಮೈತಿಕ್ ಗುಂಜ್ ಅವನು ಏನಪ್ಪ ಹಾಳಿ ಮಾಡಿ ಕೊಡ್ತಾರಂತಪ್ಪ ನನಗೆ ಗೊತ್ತಿಲ್ಲ. ಅಂತ ಕೆಲಸ ಯಾಕೆ ಮಾಡ್ತಿದ್ಲಲ್ಲ ಆಕಿ? ಅಂತಕ್ಕೆ ಆಗಿದ್ರೆ ಯಾರಲ್ಲ ನಿನಗೆ ಹೇಳಿದ್ರೆ ಯಾರದ? ಅವನ ನಿನ್ನ ಬಾಡೆ ಹೇಳಿದ್ನ, ನಿನ್ನ ಗೆಳೆಯ ಹೇಳಿದ್ನ, ಆ ಜೋಕ್ಮಾರ ಅವ್ ಹೇಳಿದ್ದನ್ನ ಕೇಳಾಕತ್ತೀವೋ ಏನ್ ಕಣ್ಣಾರೆ ನೋಡಿಯೋ? ಹೆಂಗ್ ಗೊತ್ತಾತ್ ನಿನಗೆ? ಬೇ ನಾ ಯಾವುದು ಕಾರಣ ಇಲ್ದ ಮಾತಾಡೋದಿಲ್ಲ. ನಾನೇನೇ ಅಷ್ಟು ಟೈಟ್ ಏನಾಗಿದ್ದಿಲ್ಲ. ಕುಡ್ದೆ ವಾಪಸ್ಸು ನಾನು ಆಗ 2 ಮಿನಿಟ್ಗೆ ನೀರು ಕುಡಿಯಂಗಾತ. ನೀರು ಕುಡಿಯಂಗಾಗತ್ಲೆ ನಾನು ಕ್ವಾಣಿಗೆ ಹೋಗ್ಕನಿ, ಇಬ್ರು ಕ್ವಾಣ್ಯಾಗ ಅದಾರ. ನನಗೆ ಎಷ್ಟು ಸಿಟ್ಟು ಬರೋಕ್ಕಿಲ್ಲ ಹೇಳಿ ನೀನೇ ನೋಡುನು. ಆ ಕ್ವಾಣ್ಯಾಗಿದ್ರಲ್ಲಿ ಮತ್ತು ನನ್ನ ಮೈ ಉರಿಯಂಗಿಲ್ಲನ? ಏನ್ಲ ಗುಂಜ ಏನು ಮಾತಾಡಕತ್ತಿಲ್ಲ? ನನಗೆ ನಂಬಾಕಾಗ್ವಲ್ತಲ್ಲ. ಇದು ಹಿಂಗಾದ್ರೆ ಲೆಕ್ಕ ಹತ್ತದಿಲ್ಲ. ಇದು ಇಲ್ಲ, ಇದು ನೀವೊಂದು ಹೇಳೋದು ಆಯ್ಕೆ ಒಂದು ಹೇಳೋದು. ತಡಿ, ನಾವೊಂದು ಕೆಲಸ ಹೇಳ್ತೇನೆ, ಅದನ್ನ ಮಾಡ್ತೀನಲ್ಲ ನೀನು? ಏನು ಹೇಳ್ಬೇ? ಅದಕ್ಕೆ ಬಿಟ್ಟೇನಕ್ಕಿನ್ ನಾನು ಅಷ್ಟು ನಾನು ಒಂದು ಕುಡಿ ಚಟಕ್ಕೆ ಇಸ್ಪಿಟ್ ಆಡೋ ಚಟಕ್ಕೆ ಬೀಳಾಕೂ ಕಾರಣ. ಮೊದಲು ಇಸ್ಪಿಟ್ ಆಡ್ತಿದ್ದಿಲ್ಲ ನಾನು. ಇವ್ರದೆಲ್ಲ ಇವು ಕಣ್ಣಾರಿಗೆ ಬಿದ್ದಿಂದ ನನಗೆ ಒಂಥರ ನನ್ನ ಮನ್ಸಿಗೆ ನೋವಾಗಿ ನಾನು ಒಂದೊಂದು ಚಟ ಕಲ್ಕೊಂತ ಹೋದ್ನೆ ಹೊರತು ಏನು ನಾ ಹಾಳಾಗಕ್ಕೆ ಕಾರಣನ ಈಕಿ. ಅಲೋ ಏ ಮಬ್ಬಡ್ಸಿ ಮಗನ, ಮನಿಗೆ ದೋಸ್ತರು ಕರ್ಕೊಂಬಂದು ಕುಡಿದು ತೂರಾಡ್ತಿ ಅಂದ್ರ ನೀ ಅಂತ ಗಂಡಸಲೇ? ಇಷ್ಟು ವರ್ಷ ನಾ ಕುಡಿಯಾಕತ್ತಿ. ಯಾ ಸುಳೆ ಮಗನಾರ ಮನಿಗೆ ಕರ್ಕೊಂಬಂದು ಕುಡ್ದ ನನಗೆ ಕೇಳಿ ನಿಮ್ಮ ಇಲ್ಲೇ ನಿಂತಾಳ. ಕೇಳ ಯಾವತ್ತು ಗಂಡಸ್ ತಪ್ಪು ಮಾಡುವುದೇ ಅಲ್ಲೇ. ಯಾರನ್ನು ಮನಿಗೆ ಕರ್ಕೊಂಡು ಬರಬಾರ್ದು. ನಿಂದ ಏನಾಗ ಹೇಳ್ತೇನಿದ್ರು ಎಲ್ಲ ಹೊಚ್ಚಲು ಹೊರಗೆ ಇಟ್ಕೋಬೇಕು. ಮನಿಗೆ ಕರ್ಕೊಂಬಂದ್ರೆ ಅಡಿ ಮಾಡೋದು ಯಾವತ್ತು ಇಟ್ಕೋಬಾರ್ದು, ಅದನ್ನ ತಿಳ್ಕೊ ಮೊದಲು. ಏನ ದುಷ್ಟರು ಕಂಡ್ರೆ ದೂರ ಇರ್ಬೇಕಂತ ಅಷ್ಟೇ ಅಲ್ಲ, ಕುಡ್ಕರ್ನ ಮನಿಯಿಂದಾನು ದೂರ ಇಡ್ಬೇಕು. ಹಂಗಂತೇಳಿ ಅವ್ ಬಂದಿದ್ದಕ್ಕೆ ನೀನ್ ಹೆಂಗ್ ಹಿಂಗ್ ಮಾಡ್ಯಾಳ ಅಂತ ನಾ ಹೇಳಂಗಲ್ಲ. ನನಗೆ ನಂಬಿಕೆನ ಬರವಲ್ದು, ನಾ ನಂಬುದು ಇಲ್ಲ. ಆ ಹುಡುಗಿ ಒಳ್ಳೇದಾಯ್ತದ. ನಾ ಇದನ್ನ ಇಷ್ಟಕ್ಕೆ ಏನ್ ಬಿಡುದಿಲ್ಲ. ಇದನ್ನ ಪತ್ತೆ ಹಚ್ಚುನಂತ ಹಚ್ಚತೇನಿ, ಏನಾತಂತ ತಿಳ್ಕೊಂಡ್ರಾತ. ನೋಡು ಗುಂಜ, ನೀನ್ ಹೆಂಡತಿ ಕಡೆ ನಾ ಮಾತಾಡ್ತೇನೆ. ಇದನ್ನ ನಾನು ಆಕಿನ ಹೆಂಗೆ ಕೇಳ್ಬೇಕಂತ ನನಗೆ ಗೊತ್ತಾಗವಲ್ತ, ಆದ್ರೂ ಕೇಳ್ತೇನೆ. ಆಕಿ ಏನಾರ ಮಾಡಿದ್ದೆ ಕರೆ ಆದ್ರೆ ನಾ ಇನ್ನು ನಿಮ್ಮ ಸಂಸಾರದಾಗ ತಲೆ ಹಾಕಕ್ಕೆ ಹೋಗುದಿಲ್ಲಪ್ಪ. ಏನು ನಿಮ್ಗೆ ತಿಳಿದಂಗೆ ನೀವು ಮಾಡ್ಕೊರಿ. ಆದ್ರೆ ಆ ಹುಡುಗಿದೇನು ತಪ್ಪಿಲ್ಲ, ನಿಂದ ಐತಿ ತಪ್ಪಂತ ಗೊತ್ತಾಗ್ಲಿ ಜೋಕ್ಮಾರ. ಇಲ್ಲ ಬೂಟ್ಲೆ ಹೊಡೆದ ಚಪ್ಪಲ್ನ ಹಾರ ಹಾಕಿ ಕತ್ತಿ ಮ್ಯಾಗ ಕುಂದ್ರೆ ಮೆರವಣಿಗೆ ಮಾಡ್ತಾನೆ. ಮತ್ತೆ ನಿನ್ನ ಒಂದು ಹೆಣ್ಣಿನ ಮ್ಯಾಗ ಆಪಾದನೆ ಹಾಕೋದು ಎಷ್ಟು ಕೆಟ್ಟ ಅಂತೇಳಿ ನಿನಗೆ ಇನ್ನೂ ಗೊತ್ತಿಲ್ಲ. ನಿನಗೆ ಏನ ಆಕಿ ಕೆಡಬೇಕಂತ ಮನಸ್ಸು ಮಾಡಿದ್ರೆ ನೀ ಟ್ರಂಕ್ನಾಗ ಇಟ್ಟು ಚಾವಿ ಹಾಕಿದ್ರು ಕೆಡ್ತಾಳಲ್ಲ ಆಕಿ. ಏನ ಆದ್ರೆ ಒಳ್ಳೆಕ್ ಇರ್ಬೇಕಂತ ಮನಸ್ಸು ಮಾಡಿದ್ರೆ 1000 ಮಂದಿ ಗಣಮಕ್ಕಳು ಪಾರಾಗಿ ಬಂದ್ರು ಆಕಿ ತನ ಆಕಿ ಬಿಡುದಿಲ್ಲ. ಅದನ್ನ ನೀ ತಿಳ್ಕೊ ಮೊದಲು. ಏನ ನಾ ಹೆಣ್ಣಾಗಿ ನಾ ಹೆಣ್ಣಿಗೆ ಸಪೋರ್ಟ್ ಮಾಡ್ತೇನೆ. ಏನ ನಾ ಇದನ್ನ ವಿಚಾರಿಸಿ ಇದನ್ನ ಒಂದು ಹರ್ನೀರ್ ಮಾಡಿ ಕೈ ಬಿಡ್ತೇನೆ. ಎಲ್ಲಿ ಹೋಗಿದ್ದ ನೀ ಬಡೆ ಅಂತ ನಾನು ಸಾಕಾಗೈತೆ ನನಗಂತೂ. ಹೊತ್ತಾಗ ಊರು ಈ ಬಿಡಾಡ್ಯಾರ ಕೂಡ ಎಲ್ಲ ಮಾತು ಕೇಳ ಬಾಳೆ ಆತ ನಂದು. ಸೈಡಾ ಕೆಳಗಿಳಿ, ನೀನು ಚಪ್ಪಲ್ಲೇ ಬಡಿತೀನಿ ಬೇಸಿಗೆ. ಏನಾತ್ ಬೇ? ಎಲ್ಲಿ ಹೋಗಿದ್ದಿಲ್ಲ ಇಷ್ಟೊತ್ತು? ಎಲ್ಲಿ ಹೋಗಿದ್ದೆ? ಎಲ್ಲಿ ಹೋಗಿದ್ದಿಲ್ಲ, ನಾ ಎಲ್ಲಿ ಹೋಗ್ಲಿ? ಒಂದಿದ್ದೇನೋ ಹೊರಗೆ ಹೋದ ನನ್ನ ಹೊಡಿದೆ. ಗಾಡಿ ಕೊಡಿಸಿ ಮತ್ತೆ ಫ್ರೆಂಡ್ಸಿಗೆಲ್ಲ ತೋರಿಸ್ಕೊಂಡು ಅಡ್ಡಾಡ್ ಬರಕ್ಕೆ ಹೋಗಿದ್ದೆ. ಗಾಡಿ ಚಾವಿ ಕೊಡಿರೋದನ್ನ ಏನ SLC ಎಕ್ಸಾಮ್ ಬರಕತ್ತ, ಓದುದಿಲ್ಲ ಬರೀದಿಲ್ಲ ನಿನಗ. ತಡಿ, ಅದು ಏನು ಓದಿ ಬಕ್ ಬರಲ್ ಬೀಳ್ತಿ ನಾನು ನೋಡ್ತೇನೆ. ನಿನಗ ಕೊಡ ಚಾವಿ ಕೊಡ. ಎಲ್ಲ ಪೂರ ಪರೀಕ್ಷೆ ಮುಗಿ ಮಟನು ಗಾಡಿ ಕೊಡುದಿಲ್ಲ ನಾ ಅಷ್ಟೇ.